ನೀವು ಆಂಜನೇಯನ ಭಕ್ತರ? ಹಾಗಾದ್ರೆ ಈ ವಿಷಯ ನಿಮಗೆ ತಿಳಿದಿರಲಿ. ಯಾಕೆ ಹನುಮನಿಗೆ ಎರಡೆರಡು ಜನ್ಮ ದಿನೋತ್ಸವ? ಪ್ರತಿ ವರ್ಷ ಹನುಮ ಜಯಂತಿಯ ಹೆಸರಲ್ಲಿ ನಾವು 2 ಬಾರಿ ಆಚರಣೆ ಮಾಡ್ತಿದೀವ. ನಮ್ಮ ಕರ್ನಾಟಕದಲ್ಲಿ ಒಂದು ದಿನ, ಉತ್ತರ ಭಾರತದಲ್ಲಿ ಇನ್ನೊಂದು ದಿನ. ಅಸಲಿಗೆ ಹನುಮಂತ ಹುಟ್ಟಿದ್ದು ಯಾವಾಗ? ನೀವೆಲ್ಲ ಕನ್ಫ್ಯೂಸ್ ಆಗಿದ್ದೀರಾ ಅಲ್ವಾ? ನೋಡಿ, ಇದರಲ್ಲಿ 2 ಸಂಪ್ರದಾಯಗಳಿವೆ. ಉತ್ತರ ಭಾರತದಲ್ಲಿ ಚೈತ್ರ ಪೂರ್ಣಿಮೆಯ ದಿನ ಏಪ್ರಿಲ್ 2, 2026 ಹನುಮಂತನ ಜನ್ಮದಿನವನ್ನು ಆಚರಿಸುತ್ತಾರೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯನ್ನ ಹನುಮ ಜಯಂತಿ ಅಥವಾ ಹನುಮದ್ ವ್ರತ ಅಂತ ಆಚರಿಸುತ್ತೇವೆ. ಇದು ಕೇವಲ ಪ್ರಾದೇಶಿಕ ಪಂಚಾಂಗದ ವ್ಯತ್ಯಾಸವಷ್ಟೇ. ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಹೆಸರಿನ ಗೊಂದಲ. ಜಯಂತಿ ಅಂದ್ರೆ ಸಾಧನೆ ಮಾಡಿದ ವ್ಯಕ್ತಿ ಮರಣ ಹೊಂದಿದ ಮೇಲೆ ಆಚರಿಸುವ ಜನ್ಮದಿನ. ಆದ್ರೆ ಹನುಮಂತ ಚಿರಂಜೀವಿ ಅಂದ್ರೆ ಸಾವಿಲ್ಲದವನು. ಅದಕ್ಕೆ ಇತ್ತೀಚೆಗೆ ವಿದ್ವಾಂಸರು ಇದನ್ನ ಹನುಮ ಜಯಂತಿ ಅನ್ನೋ ಬದಲು ಹನುಮ ಜನ್ಮೋತ್ಸವ ಅಂತ ಕರೆಯೋದು ಹೆಚ್ಚು ಸರಿ ಅಂತ ಹೇಳ್ತಾರೆ. ಬದುಕಿರುವ ದೇವರಿಗೆ ಜನ್ಮೋತ್ಸವವೇ ಸರಿ ಅಲ್ವಾ? ಸೊ ಈ ಬಾರಿ ನೀವು ಹಾರೈಸುವಾಗ ಹನುಮ ಜನ್ಮೋತ್ಸವ ಅಂತ ಬಳಸಿ. ಈ ವಿಡಿಯೋನ ಎಲ್ಲ ಕರ್ನಾಟಕದ ಹನುಮ ಭಕ್ತರಿಗೆ ಶೇರ್ ಮಾಡಿ. ಅವರ ಗೊಂದಲವನ್ನ ದೂರ ಮಾಡಿ. ಜೈ ಶ್ರೀರಾಮ್, ಜೈ ಹನುಮಾನ್.